ಲಕ್ಕುಂಡಿ ಐತಿಹಾಸಿಕ ಪ್ರಸಿದ್ಧಿ ಪಡೆದ ಸ್ಥಳ. 101 ಬಾವಿ, 101 ದೇವಸ್ಥಾನ ಇರತಕ್ಕಂಥ ರಾಷ್ಟ್ರಕೂಟರು, ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು ಇವರೆಲ್ಲರೂ ವಿಜಯನಗರ ಅರಸರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ಅತ್ಯಂತ ಮಹತ್ವದ ದೊಡ್ಡ ಸ್ಥಳ. ಇಲ್ಲಿ ಮಿಂಟ್ ಸಹಿತ ಇತ್ತು, ಇದು ರಾಜಧಾನಿಯಾಗಿ ಇತ್ತು ಅನ್ನೋದು ಒಂದು ಕಡೆ. ಆದರೆ 101 ದೇವಾಲಯಗಳೇನಿವೆ, ಬಾವಿಗಳೇನಿವೆ, ಅವೆಲ್ಲ ಕಲೆಯನ್ನು ಮೆರಿತಕ್ಕಂಥ ಒಂದು ಸ್ಥಳಗಳು. ಅಷ್ಟೇ ಅಲ್ಲ, ಕಲೆಯ ಮೂಲಕ ನಮ್ಮತನವನ್ನು ಅಭಿವ್ಯಕ್ತಗೊಳಿಸ್ತಕ್ಕಂಥದ್ದು, ನಮ್ಮ ಇತಿಹಾಸವನ್ನು, ನಮ್ಮ ಸಂಸ್ಕೃತಿಯನ್ನು ಇವತ್ತು ಅನಾವರಣಗೊಳಿಸ್ತಕ್ಕಂಥ ಆ ಕಲೆಗಳೇನವೋ ಅವು ಇವತ್ತು ಭಾಳಷ್ಟು ಪ್ರಚಾರವನ್ನು ತಾವೆಲ್ಲ ಮಾಧ್ಯಮದವರು ಮಾಡಿದ್ದೀರಿ. ಮಾಧ್ಯಮದವರೆಲ್ಲ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈಗ ಎಕ್ಸ್ಕವೇಷನ್ ನಡೆದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ಖನನವನ್ನು ಪ್ರಾರಂಭ ಮಾಡಿದರು. 16ರಿಂದ ನಾವು ಉತ್ಖನನವನ್ನು ಭಾಳ ತೀವ್ರವಾಗಿ ಮಾಡ್ತಾಯಿದ್ದೀವಿ. ಸುಮಾರು 4 ಫೂಟ್ವರೆಗೆ ಕೆಳಗೆ ಹೋಗಿದೆ. ಕೆಲವು ಮಹತ್ವದ ಶಿಲೆಗಳು ದೊರೆತಿವೆ, ಚಿಹ್ನೆಗಳು ದೊರೆತಿವೆ. ಇನ್ನೂ ಕೆಳಗೆ ಹೋಗ್ಬೇಕು. ಇನ್ನೂ ನಾವು ಹಾಕು ಮಣ್ಣು ಸ್ಟೇಜ್ನೊಳಗೆ ಇದ್ದೇವೆ, ಅಥವಾ ಧೂಳದಿಂದ ಬಂದು ಮಣ್ಣು ಕೂತಿದ್ದನ್ನು ಮಾತ್ರ ತೆಗಿತಾ ಇದ್ದೀವಿ. ಇನ್ನು ಕೆಳಗೆ ಹೋಗಬೇಕು. ನನಗೆ ವಿಶ್ವಾಸ ಇದೆ, ಲಕ್ಕುಂಡಿ ಇತಿಹಾಸವನ್ನು ಅರ್ಥಕೊಂಡವರು, ತಜ್ಞರು ಹೇಳೋ ಪ್ರಕಾರ ನಮ್ಮ ದೇಶದಲ್ಲಿ ಒಂದು ಅತ್ಯಂತ ಅದ್ಭುತ ಸ್ಥಳ ಆಗಿ ಅದು ಹೊರಹೊಮ್ಮುತ್ತದೆ. ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ದೇಶದಲ್ಲಿ 101 ದೇವಸ್ಥಾನ, 101 ಬಾವಿ ಇರುವ ಯಾವುದೂ ಒಂದು ಗ್ರಾಮ ಎಲ್ಲೂ ಇಲ್ಲ. ಅದು ಲಕ್ಕುಂಡಿ. ಇನ್ನೂ ನಿಧಿ ಸಿಗ್ಬೋದು. ಈಗ ಮಡಿಕೆಗಳು, ಶಿವಲಿಂಗದ ಪಾಣಿಪೀಠ ಎಲ್ಲ ಸಿಕ್ಕಿದೆ. ಸೊ ಹಾಗಾಗಿ ಯಾವ ರೀತಿಯ ನಿರೀಕ್ಷೆಗಳಿದ್ದಾವೆ ಸರ್? ನಿಮ್ಮ ಆಸಕ್ತಿನೂ ಆ ನಿಧಿ ಕಡೆ ಹೋದ್ರೆ ಅಷ್ಟೇ ಹೆಂಗ್ರಮ್ಮ. ನಮ್ಮ ಸಂಸ್ಕೃತಿಯ ನಮ್ಮ ನಿಧಿ, ನಮ್ಮ ಇತಿಹಾಸ ನಮ್ಮ ನಿಧಿ. ನಮ್ಮತನವನ್ನು ತೋರಿಸುವಂಥ, ಅನಾವರಣಗೊಳಿಸ್ತಕ್ಕಂಥ ಏನು ಮಹತ್ವದ ಅಂಶಗಳು ಉತ್ಖನನದಿಂದ ಹೊರಹೊಮ್ಮುತ್ತವೋ ಅವು ಬಂಗಾರಕ್ಕಿಂತ, ಬೆಳ್ಳಿಗಿಂತ, ವಜ್ರಕ್ಕಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಆಗ್ತಾವೆ ಅನ್ನೋದನ್ನು ನಾ ಈ ಸಂದರ್ಭದಲ್ಲಿ ಪ್ರಜ್ವಲ್ ರೀತಿ ನೋಡಿ. ಆ ಊರ ಸಂಸ್ಕೃತಿಯನ್ನು ನಾನು ಈ ಸಂದರ್ಭದೊಳಗೆ ನೆನಪಿಸ್ಕೊಳ್ತೀನಿ. ಪ್ರಜ್ವಲ್ ರೀತಿ ಆ ನಿಧಿ ಸಿಕ್ಕ ಕೂಡಲೇ ಅದನ್ನು ಊರು ಹಿರಿಯರಿಗೆ ಹೇಳಿದ, ಪಂಚಾಯತಿ ಮೆಂಬರ್ಗೆ ಹೇಳಿದ, ಅದನ್ನು ಇದು ಸರ್ಕಾರಕ್ಕೆ ಕೊಡಬೇಕು ಅಂತ ಕೊಟ್ಟರು. ಆ ಪ್ರಾಮಾಣಿಕತನವನ್ನು, ಆ ಒಳ್ಳೆತನವನ್ನು, ಆ ಸದ್ಗುಣವನ್ನು ನಾವೆಲ್ಲರೂ ಮೆಚ್ಚಲೇಬೇಕು. ಆ ಬಾಲಕ ಅವ್ರ ತಾಯಿ ಹತ್ರ ತೊಗೊಂಡು ಹೋದರೆ ಆ ತಾಯಿ ಹೇಳ್ತಾಳೆ, ಇದು ನಮ್ಮದಲ್ಲ, ನಮ್ಮ ಬೆವರಿನಿಂದ ಬಂದಿರೋದಲ್ಲ, ಇದನ್ನು ಸರ್ಕಾರಕ್ಕೆ ಕೊಟ್ಬಿಡ್ಬೇಕು, ಪಂಚಾಯತಿಗೆ ಕೊಡಬೇಕು, ಸಮಾಜಕ್ಕೆ ಕೊಡಬೇಕು. ಅವ್ರ ತಾಯಿ ಅದನ್ನು ಹೇಳಿದ ಮೇಲೆ ಮತ್ತು ತಾಯಿ ಮಗ ಕೂಡಿ ಅವ್ರ ಅಮ್ಮನ ಹತ್ರ ಹೋಗ್ತಾರೆ. ಆ ಅಮ್ಮ, ಇದು ನಮ್ಮದಲ್ಲ, ನಾವು ಇಟ್ಕೋಬಾರ್ದು, ಇದನ್ನು ಸರ್ಕಾರಕ್ಕೆ ಕೊಡ್ರಿ ಅಂತೇಳಿ. ಆವಾಗ ಊರಿನ ಹಿರಿಯರು ಹೇಳ್ತಾರೆ, ಈ ತಾಯಿ ಹಿಂಗೆ ಹೇಳೋದು ನೋಡಿ ದಾನ ಚಿಂತಾಮಣಿ ಅತ್ತಿಮೊಬ್ಬೆಯ ನೆನಪು ನಮಗಾಗ್ತದೆ ಅಂತ ಹೇಳ್ತಾರೆ. ಅಂದರೆ ಆ ಸಂಸ್ಕೃತಿ ಅಲ್ಲಿ ಹಾಸು ಹೋಗಿರ್ತಕ್ಕಂಥದ್ದನ್ನು ನೆನಪು ಮಾಡ್ಕೋತೀನಿ. ಆ ಪ್ರಜ್ವಲ್ನಿಗೆ ಏನು ಬಹುಮಾನ ಕೊಡಬೇಕು, ಏನು ಪ್ರೋತ್ಸಾಹ ಮಾಡಬೇಕು, ಏನು ಗೌರವ ಮಾಡಬೇಕು ಅದನ್ನು ಮಾಡ್ತೀವಿ. ಅದರಲ್ಲಿ ಭಾಗ ಕೊಡೋದು ಬಿಡೋದು ಏನಿದೆಯಲ್ಲ ಅದು ಕಾನೂನು ರೀತಿ, ನಮ್ಮ ಅಧಿನಿಯಮಗಳ ರೀತಿ ಏನು ಮಾಡಬೇಕು ಕಾನೂನು ಪ್ರಕಾರ ನಡ್ಕೋತೀವಿ. ಅದು ಯಾವ ವರ್ಷದ್ದು, ಎಷ್ಟು ವರ್ಷದ ಹಿಂದಿಂದು, ಯಾಕಂದರೆ 100 ವರ್ಷದಕ್ಕಿಂತ ಹಳೆದಿದ್ದರೆ ಒಂದು ರೀತಿ ನಾವು ಪರಿಹಾರ ಕೊಡ್ತೀವಿ, 100 ವರ್ಷದೊಳಗಿದ್ರೆ ಒಂದು ರೀತಿ ಪರಿಹಾರ ಕೊಡ್ತೀವಿ. ಈಗ ಅದು ಎಷ್ಟು ವರ್ಷದ್ದು ಅನ್ನೋದನ್ನು ನೋಡೋದಕ್ಕೆ ಒಂದು ತಜ್ಞರ ಸಮಿತಿಯನ್ನು ನೇಮಣಿಕೆ ಮಾಡಿದ್ದೇವೆ. ಆ ತಜ್ಞರು ಕೊಡ್ತಕ್ಕಂಥ ವರದಿಯ ಮೇಲೆ ಅದು ಎಷ್ಟು ವರ್ಷದ್ದು ಅನ್ನೋದನ್ನು ಗೊತ್ತಾಗ್ತದೆ. ಈ ಲಕ್ಕುಂಡಿ ಬರುವ ದಿವಸಗಳಲ್ಲಿ ವಿಶ್ವ ಪಾರಂಪರಿಕ ಸ್ಥಳ ಆಗಿ ಮಾಡಬೇಕು, ವರ್ಲ್ಡ್ ಹೆರಿಟೇಜ್ ಸೈಟ್ ಇದಾಗಬೇಕು. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಹಂಪಿ ಇದೆ, ಪಟ್ಟದಕಲ್ಲು ಇದೆ, ನಮ್ಮ ಹಳೆಬೀಡು ಬೇಲೂರು ಇದೆ, ಸೋಮನಾಥಪುರ ಇದೆ,
ಅದರ ಜೊತೆಗೆ ನಮ್ಮ ಸಹ್ಯಾದ್ರಿ ಘಟ್ಟಗಳಿವೆ. ಅದರ ಜೊತೆಗೆ ಇವತ್ತು ಈ ಎತ್ತರಕ್ಕೆ ಇರತಕ್ಕಂಥ ಲಕ್ಕುಂಡಿಯನ್ನು ವಿಶ್ವ ಪಾರಂಪರಿಕ ಸ್ಥಳ ಮಾಡಬೇಕು ಅಂಥೇಳಿ ರಾಜ್ಯ ಸರ್ಕಾರ ನಿರ್ಣಯಿಸಿದೆ. ಬೇಕಾಗಿರ್ತಕ್ಕಂಥ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ತಾ ಇದೆ. 26ನೇ ತಾರೀಕಿಗೆ ರಾಜ್ಯೋತ್ಸವ ದಿವಸ ಅದನ್ನು ಘೋಷಣೆ ಮಾಡ್ತೀವಿ. ಹಾಗೂ ಅದ್ರ ಬಗ್ಗೆ ಈಗಾಗಲೇ ಸಭೆ ಮಾಡಿದ್ದೇವೆ. ಸೂಕ್ತವಾಗಿರ್ತಕ್ಕಂಥ ಗೌರವ ಪ್ರೋತ್ಸಾಹ ಅವ್ರಿಗೆ ಗಣರಾಜ್ಯೋತ್ಸವ. ಕೆಲವರು ಚರ್ಚೆ ಶುರುವಾಗಿದೆ. ಏನಂತ ಹೇಳಿದ್ರೆ ಉತ್ಖನನ ಮಾಡುವಂಥ ದೃಷ್ಟಿ ಸಹ ಏನು ಮಾಡೋದು, ಚಿನ್ನ ಸಿಕ್ಕ ಮೇಲೆ ಚಿನ್ನಕ್ಕೋಸ್ಕರ ಉತ್ಖನನ ಶುರುವಾಯಿತು, ಐತಿಹಾಸಿಕ ಪರಂಪರೆ ಉಳಿಸುವಂಥದ್ದು ಸರ್ಕಾರದ ಇದಲ್ಲ ಎನ್ನುವಂಥದ್ದು. ಅಲ್ಲ, ದಯಮಾಡಿ ಕ್ಷಮಿಸಬೇಕು, ಅವ್ರಿಗೆ ಮಾಹಿತಿ ಕೊರತೆ ಇರೋದರಿಂದ ಹಾಗೆಲ್ಲ ಹೇಳಿರಬೇಕು. ಯಾಕೆಂದರೆ 2003, 2004ರಲ್ಲಿ ನಾನೇ ಉತ್ಖನನವನ್ನು ಪ್ರಾರಂಭ ಮಾಡಿಸಿದ್ದೆ. ಆವಾಗ ಅದ್ಭುತವಾಗಿರ್ತಕ್ಕಂಥ ಒಂದು ಫೈಂಡಿಂಗ್ ಸಿಕ್ಕಿದೆ. ಮುಂದೆ ಇತಿಹಾಸ ತನ್ನದೇ ಆಗಿರ್ತಕ್ಕಂಥ ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೇಳ್ತದೆ. ಇದನ್ನು ನಾವು ಈಗಾಗಲೇ 1 ವರ್ಷದ ಹಿಂದೆ ಈ ಉತ್ಖನನದ ಎಲ್ಲ ಕಾರ್ಯಕ್ರಮ ಆಗಿವೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ 4-5 ತಿಂಗಳ ಹಿಂದೆ ಉತ್ಖನನವನ್ನು ಚಾಲನೆ ಕೊಟ್ಟಿದ್ದಾರೆ. ಮಳೆಯ ಕಾರಣ ಅದನ್ನು ವಿಳಂಬಗೊಳಿಸೋದಾಗಿತ್ತು. ನಿಧಿ ಹುಡುಕೋದಕ್ಕೆ ಉತ್ಖನನ ಅಲ್ಲ. ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ.